ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಕರುಣೆಗಾಗಿ ಸ್ತೋತ್ರ. ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 31ನೇ ಅಧ್ಯಾಯ 29ರಿಂದ. ಯೋಬನು 31ನೇ ಅಧ್ಯಾಯ 29ರಿಂದ. ನನ್ನನ್ನು ದ್ವೇಷಿಸುವವನಿಗೆ ಕೇಡು ಬಂದಾಗ ಉಬ್ಬಿಕೊಂಡು ಅವನ ನಾಶಕ್ಕೆ ಹಿಗ್ಗಿದೆನೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೋಬ ನನ್ನ ಜೀವಮಾನದಲ್ಲಿ ಈ ರೀತಿ ಇದ್ದವನು ಈ ರೀತಿ ಆಗಬೇಕಾದ್ರೆ ನಾನು ಏನು ಮಾಡಿದೆ? ನನ್ನನ್ನು ದ್ವೇಷಿಸಿದವನಿಗೆ ಕೇಡು ಬಂದಾಗ ಉಬ್ಬಿಕೊಂಡು ಅವನ ನಾಶಕ್ಕೆ ಹಿಗ್ಗಿದೆನೋ ಅಂತಂದರೆ, ಒಬ್ಬನು ಅವನಿಗೆ ಕೇಡು ಬಂದು ಅವನ ಒಳ್ಳೆತನದಲ್ಲಿಯೋ ಕೆಟ್ಟತನದಲ್ಲಿಯೋ ಅಕಸ್ಮಾತ್ ನಾನಾ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಕೇಡು ತೊಂದರೆಗಳು ಬಂದಾಗ ನಾನು ಅವನನ್ನು ನೆನೆಸಿಕೊಂಡು ಉಬ್ಬಿದೇನೋ, ಅವನನ್ನು ಹೀಯಾಳಿಸಿದೇನೋ, ಅದಕ್ಕೆ ನಾನು ಈ ರೀತಿ ನನಗೆ ಕಷ್ಟ ಸಂಕಟ ದುಃಖಗಳು ಬಂತೋ, ಅವನ ನಾಶಕ್ಕೆ ಹಿಗ್ಗಿದ್ದೇನೆ, ನಾನು ಅವನು ಹಾಳಾಗಿ ಹೋಗಿದ್ದಕ್ಕೆ ಸಂತೋಷಪಟ್ಟೇನೋ ಅಂತ. ಹಾಗೆ ಇದರ ಅರ್ಥ, ಒಬ್ಬರು ಯಾವುದೇ ರೀತಿಯಲ್ಲಿ ಇರಲಿ, ಕಷ್ಟ ಸಂಕಟ ದುಃಖದಲ್ಲಿ ಬಂದಾಗ ಅವನಿಗೆ ಹಾಗೆ ಆಗಬೇಕು, ಅವನು ನಾಶವಾಗಿ ಹೋಗಲಿ, ಅವನು ಈ ರೀತಿ ಆಗಬೇಕು ಅಂತೇಳಿ ಖಂಡಿತವಾಗಿ ನಾವು ಸಂತೋಷ ಪಡಬಾರ್ದು. ಅದು ಕೂಡ ಪ್ರತಿಯೊಂದಕ್ಕೂ ನ್ಯಾಯ ತೀರಿಸುವವರು ದೇವರಾಗಿದ್ದಾರೆ. ಇವತ್ತು ಈ ಭೂಲೋಕದ ನ್ಯಾಯಾಲಯಗಳ ಮುಖಾಂತರವು ನ್ಯಾಯಗಳು ಬರುತ್ತವೆ. ಅಕಸ್ಮಾತ್ ದೇವರಿಂದಲೇ ಕೂಡ ಬರೆದವರ ಆಸ್ತಿ ಪಾಸ್ತಿ ನಾಶವಾಗುವುದು, ಗಂಡ ಹೆಂಡತಿ ಮಕ್ಕಳಿಗೆ ತೊಂದರೆ ಬರುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆ ಕಸಗಳು ಬರುವಂಥದ್ದು, ಅಪಘಾತ ಬರುವಂಥದ್ದು, ಜೈಲಿಗೆ ಹೋಗುವಂಥದ್ದು, ಇನ್ನೊಬ್ಬರ ಕೈಲಿ ಕೊಲೆಯಾಗುವಂಥದ್ದು, ಹೊಡೆದಾಟ ಬಡದಾಟ, ಕೈ ಕಾಲು ಮುರಿಸಿಕೊಳ್ಳುವಂಥದ್ದು, ಬೆಂಕಿ ಬೀಳುವಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾನಾ ರೀತಿಯಲ್ಲಿ ತೊಂದರೆ ಬಂದಾಗ ನಾವು ಖಂಡಿತವಾಗಿ ಅಂಥದಕ್ಕೆ ಉಬ್ಬಿ ಹೋಗಬಾರ್ದು. ಅವನು ಮಾಡಿದ ಪಾಪ ನೋಡಿ ಅವನಿಗೆ ಹಾಗಾಯಿತು, ಅವನು ನಾಶವಾಗಿ ಹೋಗಬೇಕು, ಅವನಿಗೆ ಹಾಗೆ ಆಗಬೇಕು ಅಂತ ಹೇಳಬಾರ್ದು. ಕಾರಣ ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಮನುಷ್ಯರಲ್ಲಿ ಹುಟ್ಟಿದವರು ಒಬ್ಬರು ಪರಿಶುದ್ಧರಿಲ್ಲ. ಅವರು ಎಂಥ ಮಾನವರೇ ಇರಬಹುದು, ಎಂಥವರೇ ಇರ್ಬೋದು. ನಾನಂಥ ಸ್ವಾಮೀಜಿ ಅಂಥವನು ಇಂಥವನು, ಅಂಥ ಗುರು ಅಂತೆಲ್ಲ ಹೇಳ್ಬೋದು. ಖಂಡಿತವಾಗಲೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಮನುಷ್ಯರಲ್ಲಿ ಹುಟ್ಟಿದವನು ಎಲ್ಲರೂ ಮಹಾಪಾಪಿಗಳೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದಕ್ಕೂ ಸರಿಯಾಗಿ ನ್ಯಾಯ ತೀರಿಸುವವರು ದೇವರಾಗಿದ್ದಾರೆ. ಇವತ್ತು ನಾವು ಒಂದು ವೇಳೆ ಆದಷ್ಟು ಮಟ್ಟಿಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿಕೊಂಡು ಇನ್ನೊಬ್ಬರು ನಾನಾ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟುಕೊಂಡು ಕಣ್ಣೀರು ಹಾಕಿಸಿಕೊಂಡು ಕಷ್ಟ ಸಂಕಟ ದುಃಖ ಬಂದವರಿಗೆ ಶಿಕ್ಷೆ ಬಂದಾಗ ಉಬ್ಬಿ ಹೋಗಬಾರ್ದು. ಅವ್ರ ನಾಶನದಲ್ಲಿ ನಾವು ಹಿಗ್ಗಬಾರ್ದು, ನೆಗಾಡಬಾರ್ದು. ಅದು ತಿರುಗಿ ನಾಳೆ ನಮಗೂ ಕೂಡ ಬರಬಹುದು. ಕಾರಣ ಯಾಕೆಂದರೆ ನಾವು ಕೂಡ ಶಾಪಗ್ರಸ್ತ ಸಂತಾನದವರು. ಅದಕ್ಕೆ ದಾವೀದರಸರು ಹೇಳಿದ್ರು, ನಾನು ತಾಯಿ ಗರ್ಭದಿಂದಲೇ ದ್ರೋಹಿ. ಯಾಕೆಂದರೆ ನಮ್ಮ ತಾಯಿಯು ಕೂಡ ಅಲ್ಲಿ ಪಾಪಿಯೇ, ತಂದೆಯು ಪಾಪಿಯೇ, ಅದೇ ರಕ್ತದವರು ನಾವಾಗಿದ್ದೇವೆ. ಹಾಗೆ ಅದರಿಂದ ಖಂಡಿತವಾಗಿ ನಾವು ಹಿಗ್ಗಬಾರ್ದು. ಬದಲಾಗಿ ಅವರಿಗೆ ನಾವು ಬೇಸರ ಪಡಬೇಕು. ಅಂಥದ್ರಲ್ಲಿ ದೇವರಿಗೆ ನಾವು ಅವರಲ್ಲಿ ಪ್ರಾರ್ಥಿಸಬೇಕು. ಅವರಿಗೆ ಕಷ್ಟ ಬಂದಾಗ ಅವರಿಗೆ ಊಟಕ್ಕೆ, ಬಟ್ಟೆಗೆ, ಆಸ್ಪತ್ರೆಗೆ ಅವರಿಗೆ ನಾವು ಸಹಾಯ ಮಾಡಬೇಕು. ಸಂದರ್ಭ ಒದಗಿ ಬಂತು ಅಂತ ಹೇಳಿದರೆ ಒಳ್ಳೆಯದನ್ನು ಅವರಿಗೆ ನಾವು ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಹಾಗೆ ಹೇಳುವಾಗ ಅವರಿಂದ ನಮಗೆ ವಿರೋಧಗಳು ಬರಬಹುದು. ಈಗ ಯೋಬನಿಗೂ ಕೂಡ ಅವನ 3 ಮಂದಿ ಸ್ನೇಹಿತರು ಕಡೆಗೆ ವಿರೋಧಿಗಳಾದರು. ಎಷ್ಟೇ ಬುದ್ಧಿವಾದ, ಎಷ್ಟೇ ಅವರೊಂದಿಗೆ ಯೋಬ ಒಳ್ಳೆತನದಲ್ಲಿ ಮಾತಾಡಿದ್ರು, ಅವರು ವಿರೋಧವಾಗಿಯೇ ಮಾತಾಡ್ತಾ ಬಂದರು. ಆಗ ಯೋಬ ಅವರಿಗೆ ಬೈಲಿಲ್ಲ, ಮಾಡಲಿಲ್ಲ, ಶಾಪ ಹಾಕಲಿಲ್ಲ. ಪ್ರತಿಯೊಂದು ದೇವರ ವಿಚಾರವನ್ನೇ ಮಾತನಾಡ್ತಾ ಬಂದ. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಅಳವಡಿಸಿಕೊಳ್ಳಬೇಕು. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಒಂದು ಮರದಲ್ಲಿ ಇವತ್ತು ಎಷ್ಟೋ ಎಲೆಗಳಿದ್ದಾವೆ, ಹಾಗೆ ಇವತ್ತು ಇಡೀ ಭೂಲೋಕದಲ್ಲಿ ನಾವು ಎಷ್ಟೋ ಕೋಟಿ ಜನರಿದ್ದೇವೆ, ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ಆ ಎಷ್ಟೋ ಎಲೆಯಲ್ಲಿ ಒಂದು ಎಲೆ ಹಣ್ಣಾಗಿ ಉದುರಿ ಹೋದಾಗ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಅದಕ್ಕೆ ಹುಳ ಹುಪ್ಪಟೆ ಹಿಡಿದು ಉದುರಿ ಹೋದಾಗ ಬಾಕಿದ್ದ ಕಾಯಿ ಎಲೆ ನೆಗಡ್ತಂತೆ. ನೋಡು, ಅದರ ಆಟ ಮುಗಿಯಿತು, ಉದುರಿ ಹೋಯಿತು ಅಂತ. ಆದರೆ ಇನ್ನು ಸ್ವಲ್ಪ ದಿವಸದಲ್ಲಿ ಆ ಎಲೆ ಕೂಡ ಉದುರಿ ಬೀಳ್ತದೆ.
ಅದೇ ಪರಿಸ್ಥಿತಿ ನಾಳೆ ನಮಗೆ ಕೂಡ ಬಂದು ಒದಗಿ ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಹೀಯಾಳಿಸಬಾರ್ದು, ಒಗ್ಗಬಾರ್ದು, ನೆಗಾಡಬಾರ್ದು. ಅದು ಕಡೆಗೆ ಬಂದೇ ಬರುತ್ತದೆ. ಬಹಳ ಎಚ್ಚರವಾಗಿರಬೇಕು. 30ನೇ ವಚನ. ಇಲ್ಲ, ನನ್ನ ಬಾಯಿ ಅವನನ್ನು ಶಪಿಸಿ ಅವನ ಪ್ರಾಣ ಹೋಗಲಿ ಎಂದು ಬೇಡಿಕೊಂಡು ಪಾಪ ವಶವಾಗುವುದಕ್ಕೆ ನಾನು ಒಪ್ಪಳೆ ಇಲ್ಲ. ಆದರೂ ಮತ್ತೆ ಯೋಬ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ, ನಾನು ಹಾಗೆ ಯಾರಿಗೆ ಏನು ಮಾಡಲಿಲ್ಲ, ಉಬ್ಬಿ ಹೋಗಲಿಲ್ಲ, ನಾಶನಕ್ಕೆ ಹೋಗಲಿಲ್ಲ, ಅವನಿಗೆ ಪಾಪ ವಶ ಆಗುವುದಕ್ಕೆ ನಾನು ಒಪ್ಪಲೇ ಇಲ್ಲ, ನಾನು ಹಾಗೆ ಹೇಳಲೇ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾನೆ. ಹಾಗೆ ನಾವು ಕೂಡ ಅವನ ಮನಸ್ಸಾಕ್ಷಿ ಹೇಳ್ತು ನೀನು ಹಾಗೆ ಮಾಡಲೇ ಇಲ್ಲ ಅಂತ. ಹಾಗೆ ನಾವು ಕೂಡ ಆ ರೀತಿ ಇದ್ದರೆ ನಮ್ಮ ಮನಸ್ಸಾಕ್ಷಿ ಹೇಳ್ತದೆ, ಇಲ್ಲ ನಾನು ಅವನಿಗೆ ಶಾಪ ಹಾಕಲಿಲ್ಲ, ಬೈಲಿಲ್ಲ, ಮಾಡಲಿಲ್ಲ, ಏನು ಮಾಡಲಿಲ್ಲವಲ್ಲ ಅಂಥೇಳಿ ಈ ರೀತಿ ಯೋಬನ ಹಾಗೆ ಹೇಳೋಕ್ಕೆ ನಾವು ಕೂಡ ತಯಾರಾಗಿರಬೇಕಾಗ್ತದೆ. ನಮ್ಮ ಮನಸ್ಸು, ಹೃದಯ ಯಾವಾಗಲೂ ಶುದ್ಧವಾಗಿರಲೇಬೇಕು. ದೇವರ ನಮಗೆ ಸ್ತೋತ್ರ. ಅದಕ್ಕೆ ನೋಡಿ, ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಶಿಲುಬೆ ಮೇಲೆ ತೂಗಾಡಿಕೊಂಡು ಕೊನೆಗೊಂದು ಮಾತನ್ನು ಹೇಳಿದರು, ತಂದೆ ಇವರನ್ನು ಕ್ಷಮಿಸುವರು, ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ. ಅಷ್ಟೇ ಅಲ್ಲ, ಕಷ್ಟ, ಸಂಕಟ, ದುಃಖ, ಶಿಕ್ಷೆ ಕೊಟ್ಟರು ಕೂಡ ಏನು ಹೇಳಿದರು, ಶಿಲುಬೆ ಮೇಲೆ ಅವರನ್ನು ಕ್ಷಮಿಸಿದ್ರು. ದೇವರು ನಮಗೆ ಸ್ತೋತ್ರ. ಈ ಒಂದು ವಿಚಾರಗಳು ನಮ್ಮಲ್ಲಿ ಕೂಡ ಇರಬೇಕು. ಇಂಥ ಒಂದು ನಡತೆ, ಗುಣಗಳು ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 31ನೇ ವಚನ. ನನ್ನ ಗುಡಾರದ ಆಳುಗಳು ನನ್ನ ಗುಡಾರದ ಆಳುಗಳು ನಮ್ಮ ಯಜಮಾನ ನಿಕ್ಕಿದ ಮಾಂಸದಿಂದ ತೃಪ್ತರಾಗದವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿಯೂ ಸಿಕ್ಕಲಾರರು ಎಂದು ಹೇಳಿಕೊಳ್ಳುತ್ತಿರಲಿಲ್ಲವೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಗುಡಾರದ ಆಳುಗಳು ಅಂದರೆ ಅವರ ಯೋಬನ ಮನೆಯಲ್ಲಿ ಕೆಲಸ ಮಾಡುವವರು, ನಮ್ಮ ಯಜಮಾನನಿಕ್ಕಿದ ಮಾಂಸದಿಂದ ತೃಪ್ತರಾಗದವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಜಮಾನನಿಕ್ಕಿದ ಮಾಂಸದಿಂದ ತೃಪ್ತರಾಗದಿರು, ಅದೇ ಊಟವನ್ನು ಆಳುಗಳಿಗೆ ಕೊಡ್ತಾ ಇದ್ದಿರ್ಬೋದು ಯಾರು, ಯೋಬ. ಆದರೂ ಕೂಡ ಅಲ್ಲಿ ಏನಾಯಿತು, ಅವರು ತೃಪ್ತರಾಗಲಿಲ್ಲ. ಎಲ್ಲಿಯೂ ಸಿಕ್ಕಲಾರರು ಎಂದು ಹೇಳಿಕೊಳ್ಳುತ್ತಿರಲಿಲ್ಲವೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮಗೆ ಇಂಥ ಊಟಗಳು, ಮಾಂಸಗಳು ನಮಗೆ ಇಲ್ಲಿಯೂ ಸಿಗ್ತಿರ್ಲಿಲ್ಲಲ್ಲಪ್ಪ, ಇಲ್ಲಿ ಬಹಳ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಿಕೊಳ್ತಾ ಇದ್ರು ಅಂತ. ಹಾಗೆ ಇವತ್ತು ನೋಡಿ, ಯೋಬ ಒಂದು ಐಶ್ವರ್ಯವಂತನಾದಾಗ ಅವಳಿದ್ದ ಆಳುಗಳನ್ನು ಬಹಳ ತೃಪ್ತಿಪಡಿಸಿದ, ಒಳ್ಳೆ ಚೆನ್ನಾಗಿ ಊಟ ಎಲ್ಲವನ್ನು ಕೊಟ್ಟು. ಆದರೂ ಏನಾಯ್ತು, ಅಲ್ಲಿ ದೇವರು ಈ ರೀತಿ ದೇವರ ಒಂದು ಕಾರ್ಯಕ್ಕೋಸ್ಕರ ದೇವರು ಬಳಸಿಕೊಂಡರು. ಹಾಗೆ ಇವತ್ತು ಸಾಧಾರಣ ಯಾರಿಗಾದೊಂದು ಊಟ ಕೊಡುವುದಾದರೆ, ಆಳುಗಳು ಇರುವುದಾದರೆ, ಈ ರೀತಿ ಆಳುಗಳನ್ನು ಒಂದೇ ರೀತಿಯಲ್ಲಿ ನೋಡಿಕೊಳ್ಳುವುದಾದರೆ, ಚೆನ್ನಾಗಿ ನೋಡಿಕೊಳ್ಳುವುದಾದರೆ, ಅಲ್ಲಿ ಕೂಡ ಕಷ್ಟ, ಸಂಕಟ, ದುಃಖಗಳು ಬರ್ಬೋದು. ಎಲ್ಲವೂ ದೇವರ ಚಿತ್ತವೇ. ಹಾಗೆ ಕೆಲಸ ಮಾಡೋರನ್ನು ಕೂಡ ತೃಪ್ತಿಪಡಿಸಬೇಕು ಅಂತ ಇದರ ಅರ್ಥವಾಗಿದೆ. ಒಬ್ಬೊಬ್ಬರು ಊಟಕ್ಕಂತೇಳಿ ಬರ್ತಾರೆ, ಕೆಲಸಕ್ಕಂತೇಳಿ ಬರೀತಾರೆ, ಸ್ವಲ್ಪ ಕೊಡ್ತಾರೆ, ಗದರಿಸ್ತಾರೆ. ಖಂಡಿತವಾಗಿ ಇದೆಲ್ಲವನ್ನು ದೇವರು ನೋಡ್ತಾ ಇದ್ದಾನೆ. ಆದರೆ ಕೆಲಸದವರು ಕೂಡ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಹೋಗ್ತಾರೆ. ಬರೀ ದುಡ್ಡು ಬಂದರೆ ಸಾಕು ಅಂತೇಳಿ, ಬೆಳಿಗ್ಗೆ ಬಂದವರು ಸಾಯಂಕಾಲ ಆದರೆ ಸಾಕು, ನಮ್ಮ ಸಮಯ ಆದರೆ ಸಾಕು ಅಂತ. ಅದಕ್ಕೂ ಕೂಡ ದೇವರಿಂದ ಶಿಕ್ಷೆ ಇದ್ದೇ ಇದೆ. ಅದು ಕೂಡ ದೇವರಿಗೆ ಕೋಪ. ಆದರೆ ಸರಿಯಾಗಿ ಯಾರು ನಡ್ಕೊಳ್ತಾರೋ ಅವರಿಗೆ ಖಂಡಿತವಾಗಿ ದೇವರ ಆಶೀರ್ವಾದವಿದೆ. ಕೆಲಸದವರನ್ನು ಕೂಡ ಚೆನ್ನಾಗಿ ತೃಪ್ತಿಯಾಗಿ ನೋಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. 32ನೇ ವಚನ. ಪರಸ್ಥಳದವರು ಬಯಲಿನಲ್ಲಿ ಇಳಿದುಕೊಳ್ಳಲಿಲ್ಲವಲ್ಲ, ದಾರಿಗೆ ನನ್ನ ಮನೆ ಬಾಗಿಲುಗಳನ್ನು ತೆರೆದಿದ್ದೇನೆಷ್ಟೇ. ನೋಡಿ, ಪರಸ್ಥಳದವರು ಒಂದು ಕಡೆಯಿಂದ ಒಂದು ಕಡೆಗೆ ಬಂದರೆ ಅವರಿಗೆ ಯಾರು ಉಳಿಲಿಕ್ಕೆ ಸ್ಥಳ ಕೊಡೋದಿಲ್ಲ, ಅಥವಾ ಮಲಗಲಿಕ್ಕೆ, ನಿದ್ದೆ ಮಾಡೋಕ್ಕೆ, ಅಡಿಗೆ ಮಾಡೋಕ್ಕೆ, ಊಟ ಮಾಡೋಕ್ಕೆ ಸ್ಥಳ ಕೊಡುವುದಿಲ್ಲ. ಆದರೆ ಯೋಬ ಕೊಡ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಪರಸ್ಥಳದಿಂದ ಬಂದವರು. ಹಾಗೆ ಅವರನ್ನು ಓಡಿಸ್ಬಾರ್ದು, ಮಾಡಬಾರ್ದು, ಏನೇ ಮಾಡಬಾರ್ದು. ಚೆನ್ನಾಗಿ ನೋಡಿಕೊಂಡು ಅಡಿಗೆ ಮಾಡ್ಕೊಳ್ಳಿಯಪ್ಪ, ಊಟ ಮಾಡ್ಕೊಳ್ಳಿ, ಏನು ಮಾಡಿ, ಸ್ನಾನ ಮಾಡ್ಕೊಳ್ಳಿ, ಮಲ್ಕೊಳ್ಳಿ, ನಿದ್ದೆ ಮಾಡಿ ಅಂತ ಅವರಿಗೆ ಸ್ಥಳ ಕೊಡಬೇಕು. ಯೋಬ ಆ ರೀತಿ ಸಹಾಯ ಮಾಡ್ತಾ ಇದ್ದ. ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕರು ಆ ಒಂದು ನೆಪದಲ್ಲಿ ಬಂದು ಕದೀತಾರೆ, ಮಾಡ್ತಾರೆ, ಮನೆ ನುಗ್ತಾರೆ, ಕೊಲೆ ಮಾಡ್ತಾರೆ. ಆದರೆ ಅವರನ್ನು ಚೆನ್ನಾಗಿ ಪರೀಕ್ಷೆ ಮಾಡಿಕೊಂಡು ಎಚ್ಚರದಿಂದ ಅಂಥವರಿಗೆ ಮಾತ್ರ ಕೊಡಬೇಕು ಹೊರತು ಎಲ್ಲವರಿಗೂ ಅಲ್ಲ. ಇವತ್ತಿನ ಪರಿಸ್ಥಿತಿ ಕೂಡ ಬದಲಾಗಿ ಹೋಗಿದೆ. ಹಾಗೆ ಅವರ ಪರಸ್ಥಳದಿಂದ ಬಂದವರು, ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಬಂದವರು ಅಂತೇಳಿ
ಅವರನ್ನು ಪರೀಕ್ಷೆ ಮಾಡಿ ಒಳ್ಳೆಯವರು ಅಂತ ಆದರೆ ಮಾತ್ರ ಅವರಿಗೆ ಕೊಡಬೇಕು. ಒಂದು ವೇಳೆ ಅವರು ಅಂಥವ್ರು ಆದರೂ ಕೂಡ ನಮ್ಮ ಮನಸಾಕ್ಷಿ ಹೃದಯ ಶುದ್ಧವಿದ್ದು ಖಂಡಿತವಾಗಿ ನಾವು ದೇವರ ನಾಮದಲ್ಲಿ ಪ್ರಾರ್ಥಿಸಿ ಅವರಿಗೆ ಅವರು ಎಂಥ ಕೆಟ್ಟವರಾದರೂ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಾಗ ಅವರ ಮನಸ್ಸನ್ನು ದೇವರು ಬದಲಾಯಿಸ್ತಾರೆ. ಇವರಲ್ಲಿ ಇಂಥ ತೊಂದರೆ ಮಾಡಬೇಡಿ ಅಪ್ಪ ಅಂತ ಅಂಥವರಿಂದ ಅವರು ಬುದ್ಧಿ ಕಲಿಯೋದು ಕೂಡ ಇದೆ. ಇದು ಕೂಡ ಒಂದು ದೇವರ ಆಶೀರ್ವಾದವೇ. ಹಾಗೆ ಪರಸ್ಥಳದಿಂದ ಬಂದವರನ್ನು ಬಹಳ ಜನ ಹೀಯಾಳಿಸ್ತಾರೆ, ಮಾಡ್ತಾರೆ, ಓಡಿಸ್ತಾರೆ. ಕುಡಿಯೋಕ್ಕೆ ನೀರು ಕೂಡ ಕೊಡುವುದಿಲ್ಲ. ಬಹಳ ಚೆನ್ನಾಗಿ ಅವರಿಗೆ ಕುಡಿಯೋಕ್ಕೆ ನೀರೆಲ್ಲ ಕೊಟ್ಟು ಅವರಿಗೆ ಆದಷ್ಟು ಸಹಾಯ ನಮಗೆ ಮಾಡಬೇಕು. ಹಾಗೆ ಮಾಡಿದಾಗ ನಾವು ಕೂಡ ಇನ್ನೊಂದು ಕಡೆಗೆ ಹೋದಾಗ, ಪರಸ್ಥಳಕ್ಕೆ ಹೋದಾಗ ದೇವರು ಅಲ್ಲಿ ಇತರರ ಕೈಯಲ್ಲಿ ನಮಗೆ ಸಹಾಯವನ್ನು ಮಾಡಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯಾವಾಗಲೂ ಪರದೇಶಗಳನ್ನು ಹೊರದೂಡಬಾರದು ಅಂತೇಳಿ ದೇವರ ಮಾತುಗಳು ಎಲ್ಲ ಗ್ರಂಥಗಳಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಾರಣ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಕಷ್ಟ ಸಂಕಟ ದುಃಖಗಳಿದ್ದಾಗ ಬರೀ ಕೈಯಲ್ಲಿ ಹೋದಾಗ ಮೊದಲೇ ಅವರಿಗೆ ಬೇಕಾಗಿದ್ದನ್ನು ಸಿದ್ಧಪಡಿಸಿದ್ರು. ಅಲ್ಲಿಂದ ಹೊರಟು ಬರುವಾಗ ದೊಡ್ಡ ಐಶ್ವರ್ಯವಂತರಾಗಿ ಮಾಡಿದ್ರು. ಆಮೇಲೆ ಐಗುಪ್ತ ದೇಶದವರ ಮನಸ್ಸು ಕೆಟ್ಟದಾಗಿ ಅವರನ್ನು ಬೆನ್ನಟ್ಟಿ ಬಂದಾಗ, ಶಿಕ್ಷೆ ಕೊಡಲು ಬಂದಾಗ ಐಗುಪ್ತ ದೇಶದವರನ್ನ ದೇವರು ಏನು ಮಾಡಿದ್ರು? ಕೆಂಪು ಸಮುದ್ರದೊಳಗೆ ಹಾಕಿ ಮುಚ್ಚಿ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮನ್ನು ಕೂಡ ದೇವರು ಎಲ್ಲ ರೀತಿಯಲ್ಲಿ ನಮಗೆ ಬೇಕಾಗಿದ್ದನ್ನು ಕೊಟ್ಟು ದೇವರ ಚಿತ್ತಾನುಸಾರ ನಡೆಸ್ತಾ ಇರುವಾಗ ನಮಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾವು ದೇವರ ಮಾತಿಗೆ ತಪ್ಪಾಗಿ ನಡೆಯಬಾರದು. ದೇವರ ಮೇಲೆ ಭಯ ಭಕ್ತಿ ಪ್ರೀತಿ ಇಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಎಂಥ ನಮ್ಮ ಪರವಾಗಿ ವಿರೋಧಿಗಳಿಗೆ ದೇವರೇ ಉತ್ತರವನ್ನು ಕೊಡುವವರಾಗಿದ್ದಾರೆ. ಹಾಗಿರುವಾಗ ನಾವು ಅವ್ರು ಎಂಥವರಾದರೂ ಅವರಿಗೆ ಸಹಾಯ ಮಾಡಲೇಬೇಕು. ಅವರನ್ನು ಕೂಡ ಸಮಾಧಾನಗೊಳಿಸುವವರು ದೇವರು ಆಗಿದ್ದಾರೆ. ಅವರು ಕೂಡ ಆಮೇಲೆ ಒಂದು ಒಳ್ಳೆಯ ರೀತಿಗೆ ಬರುವಂಥ ಅವಕಾಶವನ್ನು ಕೂಡ ದೇವರು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಐಗುಪ್ತ ದೇಶದವರಿಂದಲ್ಲ, ಈ ಇಸ್ರಾಯೇಲರಿಂದಾಗಿ ಐಗುಪ್ತ ದೇಶದವರ ಕಡೆಗೆ ಏನಾದರೆ ಒಳ್ಳೆಯ ಒಂದು ಪಾಠವನ್ನು ಕಲಿತರು. ಹಾಗೆ ಇಸಾಕನಿಂದಾಗಿ ಅಬ್ರಹಾಮನನ್ನು ಇಸಾಕನನ್ನು ಬೇರೆ ಊರಿಗೆ ಕಳಿಸಿದಾಗ ಅಲ್ಲಿ ಅವರ ಹೆಂಡತಿಯರಿಗೆ ಅರಸರು ತೊಂದರೆ ಮಾಡಿದಾಗ ಆ ಹೆಂಡತಿಯರ ದಿಶೆಯಿಂದ ಅಲ್ಲಿನ ಅರಸರು ಏನಾದರೂ ದೇವರ ಒಂದು ಸ್ವರವನ್ನು ಕೇಳಿದರು, ಪಾಠ ಕಲಿತರು. ಹಾಗೆ ಇವತ್ತು ಕೂಡ ದೇವರು ನಮ್ಮನ್ನು ಆರಿಸಿಕೊಂಡು ಒಂದೊಂದು ಕಡೆಗೆ ಕಳಿಸುವುದು ಇದಕ್ಕಾಗಿ. ಅದಕ್ಕೆ ಯೋಹನ್ನ 15ನೇ ಅಧ್ಯಾಯದಲ್ಲಿ ಕೂಡ ಯೇಸು ಹೇಳಿದ್ದು, ನೀವು ಈ ಲೋಕದವರಲ್ಲ, ಅವನಿಗೆ ಬಹಳ ಕಷ್ಟ ಸಂಕಟ ದುಃಖ ಇದೆ ಅಂತೇಳಿ ಯೆರೆಮೀಯನಲ್ಲಿ ಕೂಡ 1:5 ಯೆರೆಮೀಯನಿಗೆ ಹೇಳಿದ್ದದೆ. ನಾನು ಕಳಿಸಿದಲ್ಲಿಗೆ ನೀನು ಹೋಗಲೇಬೇಕು, ನುಡಿಯಲ್ಲಿ ಹೇಳುವುದನ್ನು ಹೇಳಲೇಬೇಕು, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಹೋಗಿ ನುಡಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಎಜ್ಕೇಲನು ಕೂಡ ಅದೇ ಹೇಳಿದರು, ಅವರ ಹೃದಯಕ್ಕಿಂತಲೂ ನಿನ್ನ ಹೃದಯವನ್ನು ಹಣೆಯನ್ನು ನಾನು ಕಠಿಣ ಮಾಡ್ತೇನೆ, ವಜ್ರದಿಂದಲೂ ಕಠಿಣ ಮಾಡ್ತೇನೆ. ಅವರಂಥವರಾಗಿದ್ದಾರೆ. ದುಷ್ಟ ಸಂತಾನ, ದುಷ್ಟ ಜಾತಿಗಳು, ಕೆಟ್ಟ ಸಂತಾನ, ಕೆಟ್ಟ ಪೀಳಿಗೆ ಆಗಿದ್ದಾರೆ. ಆದರೂ ಮುಳ್ಳುಗಳ ಮಧ್ಯೆ ನೀನು ಜೀವಿಸಬೇಕು. ಅವರಿಗಿಂತಲೂ ನಿನ್ನ ಹೃದಯವನ್ನು ಹಣೆಯನ್ನು ಕಠಿಣ ಮಾಡ್ತೇನೆ ಅಂತ ದೇವರ ನಮಗೆ ಸ್ತೋತ್ರ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಬಹಳ ನೆರವೇರಿ ಹೋಗುತ್ತಲೇ ಇದೆ. ಆದ್ದರಿಂದ ಬೇರೆ ಊರವರು ಬಂದರೂ ಕೂಡ ಅವರಿಗೆ ಹಸಿದು ಹೋದರೆ ಊಟ ಕೊಡಬೇಕು, ಕುಡಿಯಲು ನೀರು ಕೊಡಬೇಕು, ಅವರಿಗೆ ತಂಗಲಿಕ್ಕೆ ಸ್ಥಳ ಇಲ್ಲ ಅಂದರೆ ಕೊಡಬೇಕು. ಅವರು ಎಂತಹ ಕಠಿಣ ಮನುಷ್ಯ ಆದರೂ ಆ ಸಮಯದಲ್ಲಿ ದೇವರು ಅವರೊಂದಿಗೆ ಮಾತನಾಡಿ ಸಮಾಧಾನಗೊಳಿಸುವವರಾಗಿದ್ದಾರೆ. ಯೋಬನ ಜೀವಿತ ಇದೇ ಆಗಿತ್ತು, ಹಾಗೆ ನಮ್ಮ ಜೀವಿತ ಕೂಡ ಇದುವೇ ಆಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. 33ನೇ ವಚನ. ನಾನು ಜನಸಮುದಾಯಕ್ಕೆ ಹೆದರಿದ್ದರಿಂದಾಗಲಿ ಕುಲೀನರ ತಿರಸ್ಕಾರವು ನನಗೆ ಭಯ ಹುಟ್ಟಿಸಿದರಿಂದಾಗಲಿ ನಾನು ಬಾಗಲು ದೋಟದೆ ಮೌನವಾಗಿದ್ದು, ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಚಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಜನಸಮೂಹಕ್ಕೆ ಅಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ಶಾಂತಿ ಸಮಾಧಾನ ದಾನ ಧರ್ಮದಿಂದ ದೇವರ ವಾಕ್ಯಕ್ಕೆ ನಾವು ಹೋದರೆ ಎಲ್ಲರ ಮುಂದೆಯೂ ನಾವು ಜಯಿಸಿಕೊಂಡು ಬರಬಹುದು. ಯೋಬ ಅದನ್ನೇ ಮಾಡಿದ್ದು. ಕುಲೀನರ ತಿರಸ್ಕಾರವು ನನಗೆ ಭಯ ಹುಟ್ಟಿಸಿದರಿಂದಾಗಲಿ
ನಾನು ಬಾಗಿಲು ದಾಟದೆ ಮೌನವಾಗಿದ್ದು ಸಾಮಾನ್ಯ ಜನರ ಹಾಗೆ ನನ್ನ ದ್ರೋಹಗಳನ್ನು ಮರೆಮಾಚಿ ಎದೆಯಲ್ಲಿ ನನ್ನ ಪಾಪವನ್ನು ಬಚ್ಚಿಟ್ಟುಕೊಂಡಿದ್ದರೆ. ಕುಲೀನರು ಅಂದರೆ ಕಬ್ಬಿನ ಕೆಲಸದವರು, ಅವರಲ್ಲಿ ಆಯುಧ ಬಹಳ ಇರ್ತಾರೆ, ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ ಅಂತೇಳಿ ನಾನು ಮನೆಯಿಂದ ಹೊರಗೆ ಹೋಗದೆ ನಾನು ಇರಲಿಲ್ಲ. ಸಾಮಾನ್ಯ ಜನರ ಹಾಗೆ ನಾನು ನನ್ನ ಪಾಪಗಳನ್ನು ಮರೆಮಾಚಲಿಲ್ಲ, ಎದೆಯಲ್ಲಿ ನನ್ನ ಪಾಪಗಳನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ. ಎಲ್ಲವನ್ನು ಎಲ್ಲರ ಮುಂದೆ ನಾನು ಮಾತನಾಡಿದ್ದೇನೆ, ಧೈರ್ಯವಾಗಿ ಮಾತನಾಡಿದ್ದೇನೆ, ಬಾಗಿಲು ದಾಟಿ ಮುಂದೆ ಹೋಗಿದ್ದೇನೆ. ನನ್ನ ದ್ರೋಹವನ್ನು ಕೂಡ ನಾನು ಏನು ಮಾಡಿದೆ, ಮುಚ್ಚಿಡಲಿಲ್ಲ, ಎಲ್ಲರ ಮುಂದೆ ಧೈರ್ಯವಾಗಿ ಮಾತಾಡಿದೆ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವ್ರಿಗೆ ಎಂಥ ಕಷ್ಟ ಸಂಕಟ ದುಃಖ ಬಂದರೆ ಅವರು ಧೈರ್ಯವಾಗಿ ಮಾತನಾಡ್ತಾರೆ. ಅವರೆಲ್ಲ ಅವರ ಪಾಪಗಳಿದ್ದರು ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ, ಶಾಂತಿ ಸಮಾಧಾನ ಇರ್ತಾರೆ, ಯಾರಿಗೂ ಹೆದರೋದಿಲ್ಲ, ನ್ಯಾಯವನ್ನೇ ಹಿಡಿದವರು ಮಾತನಾಡುವವರಾಗಿದ್ದಾರೆ. ಆಗಲ್ಲಿ ಏನು ಮಾಡ್ತಾರೆ, ಪವಿತ್ರ ಆತ್ಮ ಅವರನ್ನು ನಡೆಸ್ತಾ ಇರ್ತಾರೆ, ಅವರಿಗೆ ಯಾವುದೇ ಭಯವಿಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಇಂಥವ್ರನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತೇಳಿ. ಆಗ ದೇವರು ಆರಿಸಿಕೊಂಡವರಿಗೆ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಈ ರೀತಿ ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 35ನೇ ವಚನವು, ಅಯ್ಯೋ ನನ್ನ ಕಡೆಗೆ ಕಿವಿ ಕೊಡತಕ್ಕವರು ಇದ್ದರೆ ಎಷ್ಟೋ ಲೇಸು, ಇದೇ ನನ್ನ ಕೈಗುರುತು, ನೋಡಿರಿ ಸರ್ವಶಕ್ತನು ನನಗೆ ಉತ್ತರ ಕೊಡಲಿ. ನನ್ನ ವಿರೋಧಿಯು ಬರೆದುಕೊಂಡ ಅಪಾದನ ಪತ್ರವು ನನಗೆ ಸಿಕ್ಕಿದರೆ ಎಷ್ಟೋ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಕಡೆಗೆ ಕಿವಿ ಕೊಡತಕ್ಕವರು, ಅಯ್ಯೋ ನನ್ನ ಮಾತಿಗೆ ಯಾರು ಕಿವಿ ಕೊಡ್ತಾರೋ ಅವರು ಎಷ್ಟೋ ಒಳ್ಳೆಯವರಪ್ಪ, ಅವರು ಕೂಡ ದೇವರಿಂದ ಆರಿಸಲ್ಪಟ್ಟವರಾದರೆ ಮಾತ್ರ ನನ್ನ ಮಾತಿಗೆ ಕಿವಿ ಕೊಡ್ತಾರಿಲ್ಲ, ನನ್ನ ಮಾತಿಗೆ ಅವರು ಕಿವಿ ಕೊಡೋದಿಲ್ಲ. ಇದೇ ನನ್ನ ಗುರುತು, ನೋಡಿರಿ ಸರ್ವಶಕ್ತನು ನನಗೆ ಉತ್ತರ ಕೊಡಲಿ. ದೇವರೇ ನನ್ನ ಮುಖಾಂತರ ತಿಳಿಸಿದ್ದು ನನಗೆ ಉತ್ತರ ಕೊಡಲಿ, ಅದನ್ನೇ ನಾನು ತಿಳಿಸುವವನಾಗಿದ್ದೇನೆ. ನನ್ನ ವಿರೋಧಿಯು ಬರೆದುಕೊಂಡ ಅಪಾದನೆ ಪತ್ರವು ನನಗೆ ಸಿಕ್ಕಿದರೆ ಎಷ್ಟೋ ಸಂತೋಷ. ಯಾರಾದರೂ ನನ್ನ ಪರವಾಗಿ ಅವನು ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ, ಅಪಾದನೆ ಪತ್ರ ಇದ್ದರೆ ನನಗೆ ಕೊಡಲಿ, ನಾನು ಪರೀಕ್ಷೆ ಮಾಡ್ತೇನೆ ಅಂದರೆ ಯೋಬನಲ್ಲಿ ಯಾವುದೇ ತಪ್ಪು ಇರಲಿಲ್ಲ. ಹಾಗೇತು ಸತ್ಯ ಸುವಾರ್ತೆಯನ್ನು ಕಠಿಣವಾಗಿ ಯಾರು ಸಾರ್ತಾರೋ ಅಂಥವರ ಮಾತನ್ನು ಕೇಳುವವರೇ ಧನ್ಯ. ಹಲ್ಲೆಲೂಯಾ. ಹಾಗಿದ್ದು ನಾನು ಕೂಡ ಮನೆಯಿಂದ ಹೊರಗಾದಂಥ ಸ್ವಲ್ಪ ಸಮಯದಲ್ಲಿ ಬಹಳ ದೂರದಲ್ಲಿದ್ದಾಗ ಒಂದ್ಸಲ ಮನೆಗೆ ಫೋನ್ ಮಾಡಿದಾಗ ಆಗ ನನ್ನ ಮನೆಯ ಒಂದು ಮಗಳಿಂದಲೇ ನನಗೆ ಬಂತು, ಸುಳ್ಳು ನನ್ನ ಮನೆಯವರೇ ಒಂದು ಸುಳ್ಳು ಅಪಾದನೆ ಹೊಳಸಿ ಮಕ್ಕಳ ಮನಸ್ಸನ್ನು ತುಂಬಿದ್ಲು. ಆಗ ಅದೇ ನನ್ನ ಮಗಳು ನನಗೆ ಹೇಳಿದ್ರು, ಈ ರೀತಿ ಮಾಡಿ ಹೋಗಿದ್ಯಾ, ಈ ರೀತಿ ಮಾಡಿ ಹೋಗಿದ್ಯಾ, ಹಾಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ ಅಂತ ಸುಳ್ಳು ಹೇಳಿ ಮಕ್ಕಳೊಂದಿಗೆ ನನಗೆ ಬಯಸಿದವರು ಕೂಡ ಇದ್ದಾರೆ. ಆದರೆ ದೇವರು ನಮಗೆ ಸ್ತೋತ್ರವಾಗಲಿ. ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಅದಕ್ಕೂ ತಕ್ಕಾದ ಉತ್ತರವನ್ನು ದೇವರು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಅದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಅವರಿಗೆ ಅದು ಇನ್ನೂ ಅರ್ಥ ಆಗ್ತಿಲ್ಲ. ಅಪಾದನೆ ಪತ್ರ, ಎಷ್ಟೋ ಸಂತೋಷ. ಸುಳ್ಳು ಹೇಳೋರು ಇದ್ದಾರೆ, ಆದರೆ ಸತ್ಯ ಸುವಾರ್ತೆಯನ್ನು ಸಾರಿದಾಗ, ಕಠಿಣ ಮಾತುಗಳು ಬಂದಾಗ, ಅಲ್ಲಿ ಅವರು ಖಂಡಿಸಿದಾಗ, ಬೈದರೆ ಖಂಡಿತವಾಗಿ ಸಂತೋಷ ಪಡೋರು ಎಷ್ಟೋ ಒಳ್ಳೆಯದು. ಅದಕ್ಕೆ ದೇವರೇ ಉತ್ತರ ಕೊಡ್ತಾರೆ ಅವರಿಗೆ. ದೇವರ ನಾಮಕ್ಕೆ ಸ್ತೋತ್ರ. 36ನೇ ವಚನ, ಅದನ್ನು ಹೆಗಲ ಮೇಲೆ ಇಟ್ಟುಕೊಳ್ಳುತ್ತಿದ್ದೆನು, ಕಿರೀಟವನ್ನಾಗಿ ಧರಿಸುತ್ತಿದ್ದೆನು. ಒಂದು ವೇಳೆ ಅಂತ ಪತ್ರ ಏನಾದರೂ ಕೊಟ್ಟೆ ನನ್ನ ಹೆಗಲ ಮೇಲೆ ಇಟ್ಟುಕೊಳ್ತಿದ್ದೆ, ಅದುವೇ ನನ್ನ ಕಿರೀಟ ಅಂತ ಹೇಳಿದರು ಯಾರು, ಯೋಬ. ನನ್ನ ಮೇಲೆ ಅಪಾದನೆ ಇದ್ದರೆ ಅಂತ ಪತ್ರವನ್ನು ಕೊಡಲಿ ಅಂತ. ಆಗ ಏನಾಯ್ತು ಅಲ್ಲಿ, ಈಗ ಸುಮ್ಮನೆ ಬೇಡ, ನನಗೆ ಆಧಾರ ಬೇಕು, ಬರೆದು ಕೊಡಲಿ ಅಂತ. ಕಾರಣ ಯೋಬನಲ್ಲಿ ಯಾವುದೇ ತಪ್ಪು ಮಾಡಲಿಲ್ಲ, ಆದ್ದರಿಂದ ಧೈರ್ಯದಿಂದ ಹೇಳಿದ. ಹಾಗೇತು ಸತ್ಯ ಸುವಾರ್ತೆ ನಂಬಿಕೊಂಡು ಸತ್ಯವನ್ನು ತಿಳಿಸೋದು, ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಮಾಡಿದವರು ಏನು ಮಾಡ್ತಾರೆ, ಬನ್ನಿಯಪ್ಪ ನೀವು ಈ ರೀತಿ ಅಪಾದನೆ ಮಾಡ್ತಾರಲ್ಲ, ನನಗೆ ಸಾಕ್ಷಿ ಕೊಡಿ, ಪ್ರೂಫ್ ಕೊಡಿ, ಅದನ್ನು ಖಂಡಿತವಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಮಾತನಾಡ್ತಾರೆ. ದಗ ಮೋಸ ಅನ್ಯಾಯ ಮಾಡೋರು, ಯೋಬನ ಸ್ನೇಹಿತರು ಮಾಡಿದಾಗೆ ಮಾತಾಡುವಾಗಿದ್ದವರು, ಅವರು ಆ ಕಡೆ ಹೋಗ್ತಾರೆ, ಹತ್ರ ನ್ಯಾಯಸ್ಥಾನಕ್ಕೆ ಅವರು ಬರುವುದೇ ಇಲ್ಲ. ಕೀರ್ತನೆ 1ರಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀತಿ ಇದು ಅನ್ಯಾಯ ಮಾಡೋರು ಯಾವಾಗಲೂ ಸತ್ಯವಂತರ ಸಭೆಯಲ್ಲಿ ನಿಲ್ಲುವುದೇ ಇಲ್ಲಂತೆ. ಅವರು ಒಣಗಿದ ಎಲೆ ಹಾರಿ ಹೋಗ್ತಾರೆ, ಬಾಡಿ ಹೋಗ್ತಾರೆ, ಅಲ್ಲಿಂದ ದೂರ ಹೋಗ್ತಾರೆ. ಅಂತವರ ಸಂಘ ಮಾತ್ರ ಸೇರ್ತಾರೆ. ಒಳ್ಳೆ ನ್ಯಾಯ ನೀತಿ ಮಾತಾಡೋರ ಮಧ್ಯಕ್ಕೆ ಕೆಡುಕರು ಯಾವಾಗಲೂ ಬರುವುದೇ ಇಲ್ಲ ಎಂಬುದಾಗಿ ಬೈಬಲಲ್ಲಿ ನಮಗೆ ಬಹಳ ಕಡೆಗೆ ನಾವು ತಿಳಿಸ್ತಾ ಇದ್ದೇವೆ. ಮಹಾಭಾರತದಲ್ಲಿ ಕುರಾನಲ್ಲಿ ಕೂಡ ಇದನ್ನು ನೋಡ್ಬೋದು, ಓದ್ಬೋದು, ತಿಳ್ಕೊಳ್ಬೋದು. ನಮ್ಮ ಕಣ್ಣು ಮುಂದೆ ಇವತ್ತು ಕೂಡ ಅದೇ ನಡೀತದೆ ನೋಡಿ. ಸತ್ಯವನ್ನು ಮಾತಾಡ್ತಾರೋ, ಇದ್ದಾಗೆ ಹೇಳ್ತಾರೋ, ಅಲ್ಲಿಗೆ ದುಷ್ಟರು, ಈ ಅನ್ಯಾಯವಂತರು, ಅನೀತಿವಂತರು ಬರುವುದೇ
ಹೇಳುವುದೇ ಇಲ್ಲ. ಏನಾದರೂ ಕರೆದ್ರೆ ಬರ್ತೀನಿ ಅಂತ ಹೇಳ್ತಾರೆ, ಕಡೆಗೆ ಏನಾದರೂ ಒಂದು ನೆಪ ಹೇಳಿ ಅವತ್ತು ಮನೆಯಲ್ಲೇ ಇರುವುದಿಲ್ಲ, ದೂರ ದೂರ ಹೋಗ್ತಾರೆ, ಅಥವಾ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಹೆಂಡತಿ ಮಕ್ಕಳ ಹತ್ರ ಏನಾದರೂ ಒಂದು ಸುಳ್ಳು ಹೇಳಿಸುವವರಾಗಿದ್ದಾರೆ. ಆದರೆ ಸತ್ಯವಂತರು, ನ್ಯಾಯವಂತರು, ನೀತಿವಂತರು ನೇರವಾಗಿ ಬಂದು ಕೂತುಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವುದೇ ರೀತಿ ಸುಳ್ಳು ಆಪಾದನೆ ಏನೇ ಮಾಡಿದ್ರು ದೇವರು ತಕ್ಕಾದ ಉತ್ತರವನ್ನು ಕೊಡ್ತಾರೆ. ಸತ್ಯ ಸತ್ಯವೇ, ಸುಳ್ಳು ಸುಳ್ಳೇ, ನ್ಯಾಯ ನ್ಯಾಯವೇ, ಅನ್ಯಾಯ ಅನ್ಯಾಯವೇ. ಪ್ರತಿಯೊಂದಕ್ಕೂ ದೇವರು ಸಹಾಯಕನಾಗಿದ್ದಾರೆ, ಪ್ರತಿಯೊಂದಕ್ಕೂ ದೇವರು ತೀರ್ಪು ಕೊಡುವವನಾಗಿದ್ದಾನೆ. 37ನೇ ವಚನ. ಪ್ರಭುವಿನಂತೆ ಆತನ ಸಾನ್ನಿಧ್ಯದಲ್ಲಿ ಪ್ರವೇಶಿಸಿ ನನ್ನ ಹೆಜ್ಜೆಗಳ ಲೆಕ್ಕವನ್ನು ಆತನಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು. ನೋಡಿ, ಯೋಬ ಏನು ಮಾಡ್ತಿದ್ದ, ಖಂಡಿತವಾಗಿ ದೇವರಲ್ಲಿ ಕೂಡ ದೇವರ ನ್ಯಾಯಸ್ಥಾನಕ್ಕೆ ಅಂದರೆ ದೇವರ ಸನ್ನಿಧಾನಕ್ಕೆ ಸಾನ್ನಿಧ್ಯಕ್ಕೆ ಬಂದು ನನ್ನ ಹೆಜ್ಜೆಗಳ ಲೆಕ್ಕವನ್ನು ಆತನಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು. ಅಯ್ಯೋ ದೇವರೇ, ನಾನು ಹೆಜ್ಜೆ ಇಟ್ಟಿದ್ದೇನೆ, ಇವತ್ತು ಯಾರಿಗಾರು ತೊಂದರೆ ಮಾಡೋಕ್ಕೆ, ಅನ್ಯಾಯ ಮಾಡೋಕ್ಕೆ, ಮೋಸ ಮಾಡೋಕ್ಕೆ ನಾನು ಹೋಗಿದ್ದೇನೋ, ಅದಕ್ಕಾಗಿ ನನ್ನ ಕಾಲುಗಳನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೋ ಅಂಥೇಳಿ ಯೋಬ ಅಲ್ಲಿಯವರೆಗೆ ಏನು ಮಾಡಿದ, ತನ್ನ ಹೆಜ್ಜೆಯನ್ನು ಕೂಡ ಅರಿಕೆ ಮಾಡಿಕೊಳ್ತಾ ಇದ್ದ. ದೇವರಲ್ಲಿ ತಪ್ಪಾಗಿ ನನಗೆ ಒಳ್ಳೆಯ ಸ್ಥಾನಕ್ಕೆ ಹೋಗಲಿಕ್ಕೆ, ಒಳ್ಳೆ ಕಡೆಗೆ ಹೋಗಲಿಕ್ಕೆ, ಬರಲಿಕ್ಕೆ ನನಗೆ ಕಾಲನ್ನು ಕೊಟ್ಟಿದ್ದೀಯಾ, ಹೆಜ್ಜೆಯನ್ನು ಇಡುವಾಗಿ ಕೊಟ್ಟಿದ್ದೀಯಾ, ನಾನು ತಪ್ಪಾಗಿ ನಡ್ಕೊಂಡಿದ್ದೇನೋ ಅಂತೇಳಿ ತನ್ನ ಹೆಜ್ಜೆಯನ್ನು ಕೂಡ ಯೋಬ ಏನು ಮಾಡ್ತಿದ್ದ, ಆ ದೇವರ ಪ್ರಾರ್ಥನೆಯ ಸ್ಥಳಕ್ಕೆ ಬಂದು ಅಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರಗಳು. ಯಾಕೆಂದರೆ ದೇವರು ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ, ರೂಪ ಇಲ್ಲದಂಥ ದೇವರು, ಒಂದು ಶಕ್ತಿಯಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಅದೇ ರೀತಿಯ ಶರೀರವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಬೈಬಲ್ನಲ್ಲಿ 1 ಕೊರಿಂಥಿ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲರು ಕೊರಿಂಥ ಸಭೆಗೆ ಹೇಳಿದ್ದಾರೆ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದರೆ ನೀನೇ ನಾಶ ಆಗ್ತೀಯ ಅಂತ 17ನೇ ವಚನದಲ್ಲಿ ಕೂಡ 1 ಕೊರಿಂಥ 3:16-17ನೇ ವಚನದಲ್ಲಿ ಅದುವೇ ನಾವು ಹೇಳಿದ್ದೇನೋ ಅಲ್ಲಿ ಓದುತ್ತಾ ಇದ್ದೇವೆ, ಓದಿಕೊಳ್ಳಬಹುದು. ಅದೇ 1 ಕೊರಿಂಥ 6:19ನೇ ವಾಕ್ಯಗಳಲ್ಲಿ ನೋಡುವಾಗ, ನಿನ್ನ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ, ಅಂದರೆ ನಿನ್ನ ದೇಹದಲ್ಲಿ ಪವಿತ್ರಾತ್ಮ ಅಂದರೆ ಪರಮಾತ್ಮ, ಸರ್ವ ಸೃಷ್ಟಿಕರ್ತನ ದೇವರು ಯೇಸು ಕ್ರಿಸ್ತರು, ಅಲ್ಲಾಹ್ ಅಕ್ಬರು ನಿನ್ನ ಶರೀರದಲ್ಲಿ ವಾಸ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲವೋ? 20ನೇ ವಚನ ನೋಡುವಾಗ, ನೀನು ನಿನ್ನ ಸ್ವಂತ ಸೊತ್ತಲ್ಲ ಅಂತೇಳಿ ಪೌಲರು ಕೊರಿಂಥ ಸಭೆಗೆ ಹೇಳ್ತಾರೆ. ಹಾಗೆ ನಾವು ಪ್ರತಿಯೊಂದು ಮನುಷ್ಯರು ಇವತ್ತು ನಾವು ನಮ್ಮ ಸ್ವಂತ ಸೊತ್ತು ಅಲ್ಲ. ಯಾಕೆಂದರೆ ಆದಿ ಕಾಲದಲ್ಲಿ ಬೈಬಲಿನಲ್ಲಿ ನೋಡುವಾಗ, ಆದಿ ಕಾಂಡದಲ್ಲಿ ನಾವು ನೋಡುವಾಗ, ಇದನ್ನು ಓದುವಾಗ ಅಲ್ಲಿ ದೇವರು ಒಂದು ಆದಿ ಮಾನವನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿ ಬದುಕುವ ಹಾಗೆ ಮಾಡಿ, ಅವನೊಂದು ಎಲುಬಿನಿಂದ ಒಂದು ಹುಡುಗಿಯನ್ನು ಮಾಡಿ ಹೆಂಡತಿಯನ್ನಾಗಿ ಕೊಟ್ಟು ಅಲ್ಲಿಂದ ಅವರಿಗೆ ಆಶೀರ್ವಾದ ಮಾಡಿದ್ರು. ನಿಮ್ಮ ಸಂತಾನವೇ ಭೂಲೋಕದಲ್ಲಿ ತುಂಬಿ ಹೋಗಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಅಂತ. ಹಾಗೆ ಒಂದು ಗಂಡು ಹೆಣ್ಣಿನ ಸಂತಾನವಾಗಿದೆ ಇವತ್ತು ನಾವು ಇಡೀ ಭೂಲೋಕದಲ್ಲಿರುವಂಥ ಎಷ್ಟೋ ಕೋಟಿ ಜನಸಂಖ್ಯೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಏನು ಮಾಡಬೇಕು, ದೇವರ ದರ್ಶನವಾದ ಮೇಲೆ ಅಂಥವರು ಯಾವುದೇ ಗ್ರಂಥಗಳಲ್ಲಿ ಇರ್ಬೋದು, ಸರಿಯಾಗಿ ದೇವರ ದರ್ಶನವಾದ ಮೇಲೆ ನಮ್ಮ ಇಡೀ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಪರಿಶುದ್ಧರಾಗುವಂತೆ ನಾವು ನಮ್ಮ ಶರೀರವನ್ನು ಇಟ್ಟುಕೊಳ್ಳಬೇಕು. ಆಗ ಹೇಗೆ ಪರಿಶುದ್ಧರಾಗುವುದೆಂದರೆ ದೇವರ ಮಾತಿಗೆ ನಾವು ನಮ್ಮ ಶರೀರವನ್ನು ಒಪ್ಪಿಸಿಕೊಡಬೇಕು. ಆ ದೇವರು ಅದನ್ನು ನಮಗೆ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಯಪಡಿಸಿದ ಮೇಲೆ ಸರಿಯಾಗಿ ನಾವು ಒಪ್ಪಿಸಿಕೊಡದಿದ್ದರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುವುದು ಇದುವೇ ಆಗಿದೆ. ಅದುವೇ ದೇವರ ಶಿಕ್ಷೆಯಾಗಿದೆ. ಆಗ ಒಂದು ವೇಳೆ ನಮಗೆ ಗೊತ್ತಿಲ್ಲ, ನಮಗೆ ಯಾರು ಸರಿಯಾಗಿ ತಿಳಿಸಲಿಲ್ಲ ಅಂತ ನಾವು ಹೇಳ್ಬೋದು. ಖಂಡಿತವಾಗಿ ಅಂಥವ್ರು ಇವತ್ತು ಭೂಲೋಕದಲ್ಲಿ ಬಹಳ ಮಂದಿ ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು, ರೆವರೆಂಡ್ಗಳು, ಗುರುಗಳು, ಬ್ರಾಹ್ಮಣರು, ಮಠಾಧೀಶರು, ಆ ಗುರು ಈ ಗುರು ಅಂತ ಹೇಳಿ ಏನೆಲ್ಲ ಮಾಡಿ ಸುಳ್ಳು ಬೋಧನೆ ಮಾಡಿ ಹಣ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿಕೊಳ್ಳೋಕ್ಕೆ AC ಕಾರು, AC ರೂಮುಗಳನ್ನ ತಗೊಂಡು ಏನೇನೋ ಮಾಡಿಕೊಂಡು ಇವತ್ತು ಜೀವನ ಮಾಡೋದನ್ನು ಕಾಣ್ತೇವೆ ನಾವು. ಕಡೆಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಹಿಡಿದು ಕಡೆಗೆ ಅವರು ಅಲ್ಲಿ ಇಲ್ಲಿ ಸತ್ತು ಹೆಣ ಬರುವುದನ್ನೇ ಕಾಣ್ತಾ ಇದ್ದೇವೆ. ಇದೆಲ್ಲ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥದ್ದು. ಸುಳ್ಳು ಹೇಳಿ ಜನಗಳನ್ನು ಯಾರು ವಂಚನೆ ಮಾಡ್ತಾರೋ ಖಂಡಿತವಾಗಿ ಅವರು ಕೂಡ ಈ ಲೋಕದ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋರು. ಎಂಥ ಮನುಷ್ಯನೇ ಆಗಲಿ ಒಂದಲ್ಲ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ ಯೋಬ ಅಲ್ಲಿ ಏನು ಮಾಡಿದ, ತನ್ನ ಹೆಜ್ಜೆಯನ್ನು ಕೂಡ ಯೋಚನೆ ಮಾಡ್ತಾ ಇದ್ದ.
ಕಾರಣ ಯಾಕೆಪ್ಪ ಅಂದರೆ ಇನ್ನು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಉರಿಯುವ ಪೊದೆಯ ಒಳಗಿಂದ ಒಂದು ದೇವರ ದೂತನೊಂದು ಮನುಷ್ಯ ಆಕಾರದಲ್ಲಿ ಇರೋನು ಮೋಶೆ ಅಂತೇಳಿ ಕರೆದಾಗ ಇಗೋ ಇದ್ದೇನೆ ಅಂತೇಳಿ ಮೋಶೆ ಹೇಳಿದಾಗ ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ನಿನ್ನ ಕಾಲಿನಲ್ಲಿರುವ ಕೆರಗಳನ್ನು ದೂರ ಇಡು ಅಂತ ಒಂದು ಶಬ್ದ ಕೇಳಿಸಿತು. ಆಗ ಮೋಶೆ ಕಾಲಲ್ಲಿ ಏನಿತ್ತು? ಚಪ್ಪಲಿ ಇತ್ತು ಅಂತ ಅದರ ಅರ್ಥವಾಗಿದೆ. ಆಗ ನೀ ನಿಂತಿರುವ ಸ್ಥಳ ಪರಿಶುದ್ಧ ಅಂದರೆ ದೇವರು ಮಾತನಾಡುವಾಗ ಆ ಸ್ಥಳ ಪರಿಶುದ್ಧವಾಗಿರ್ತದೆ. ಆವಾಗ ನಾವು ಕಾಲಿನಲ್ಲಿದ್ದ ಚಪ್ಪಲಿಗಳನ್ನು ದೂರ ಇಡಬೇಕು ಅಂತ ಇದರ ಅರ್ಥ. ಇದುವೇ ನೋಡಿ, ಇವತ್ತು ಹಿಂದೂ ದೇವಸ್ಥಾನಗಳಿಗೆ ಕೂಡ ಹೋಗುವಾಗ ಏನು ಮಾಡ್ತಾರೆ? ಚಪ್ಪಲಿಗಳನ್ನು ದೂರ ಇಡ್ತಾ ಇದ್ರು. ಆದರೆ ಇವತ್ತು ಆ ಬಾಗಿಲುಗಳಲ್ಲೇ ಮಧ್ಯೆ ಯಾರು ಒಳಗೆ ಹೋಗ್ಲಿಕ್ಕೆ ಆಗದಾಗೆ ಬಾಗಿಲಲ್ಲಿ ಬಿಟ್ಟು ಬಿಡ್ತಾರೆ. ಆಮೇಲೆ ಇವತ್ತಂತೂ ಮುಸ್ಲಿಮ್ಸರ ಮಸೀದಿಗಳಂತೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರು ಚಪ್ಪಲಿಗಳನ್ನು ಒಳಗೆ ಬಿಡುವುದೇ ಇಲ್ಲ. ಬಾಗಿಲಲ್ಲಿ ನೀರು, ಒಂದು ಬಕೆಟಲ್ಲಿ ನೀರು ಜಗ್ಗು ಇಟ್ಟಿರ್ತಾರೆ. ಒಳಗೆ ಹೋಗುವಾಗ ಕಾಲಿಗೆ ನೀರು ಹಾಕೊಂಡೇ ಅವರು ಒಳಗಡೆ ಹೋಗ್ತಾರೆ. ಆ ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇವತ್ತು ಕ್ರಿಶ್ಚಿಯನ್ ದೇವಾಲಯಗಳು ಅಂತ ಹೇಳುವಲ್ಲಿ ಏನು ಮಾಡ್ತಾರೆ? ಅಯ್ಯೋ ಅಲ್ಲಿ ಬಲಿಪೀಠ ಪರಮ ಪ್ರಸಾದ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಸೂ ಹಾಕೊಂಡೇ ಅಲ್ಲಿ ಒಳಗಡೆ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ವಾಕ್ಯಗಳನ್ನ ಬೋಧನೆ ಮಾಡ್ತಾರೆ. ಕಾಲಿಂದ ಸೂಜೆ ಬಿಚ್ಚುವುದಿಲ್ಲ. ಕೆಲವರು ಚಪ್ಪಲಿ ಹಾಕೊಂಡೆ ವಿಶ್ವಾಸಿಗಳು ಕೂಡ ಅಲ್ಲಿಗೆ ಹೋಗ್ತಾರೆ. ಇನ್ನು ಕೆಲವರು ಬಿಚ್ಚಿದ್ರು ಬಾಗಿಲಲ್ಲಿ ಬಿಚ್ಚುತ್ತಾರೆ. ಆ ಸೈಡು ಈ ಸೈಡು ಕೂಡ ಒಂದು ಸೈಡಲ್ಲಿ ಕೂಡ ಬಿಚ್ಚುವುದಿಲ್ಲ. ಆಗ ಇದರ ಅರ್ಥ ಏನಪ್ಪ ಅಂದರೆ, ನೀವು ನಿಂತಿರುವ ಸ್ಥಳ ಪರಿಶುದ್ಧವಾದ ಅಂತ ಹೇಳುವಾಗ ನಾವು ಪ್ರಾರ್ಥನೆ ಮಾಡುವಾಗ ಆ ಸ್ಥಳ ಪರಿಶುದ್ಧವಾಗಿರುತ್ತದೆ. ದೇವರು ಪರಲೋಕದಿಂದಲಿಂದ ವೀಕ್ಷಿಸಿ ನೋಡೋರಾಗಿದ್ದಾರೆ. ಪವಿತ್ರಾತ್ಮ ನಮ್ಮ ಪ್ರಾರ್ಥನೆಯನ್ನು ಅಂದರೆ ಪರಮಾತ್ಮ ಪ್ರಾರ್ಥನೆಯನ್ನು ಕೇಳೋರಾಗಿದ್ದಾರೆ. ಆ ಸಮಯದಲ್ಲಿ ಚಪ್ಪಲಿಗಳನ್ನು ದೂರ ಇಡಬೇಕು, ಕಾಲಿಗೆ ನೀರು ಹಾಕೊಂಡೇ ಒಳಗಡೆ ಹೋಗಬೇಕು, ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಿಷಯ. ಉದಾಹರಣೆಗೆ ಕೆಲವರು ಮನೆ ಒಳಗಡೆನೇ ಚಪ್ಪಲಿ ಸೂಜು ಹಾಕೊಂಡು ತಿರುಗಾಡ್ತಾ ಇರ್ತಾರೆ. ಖಂಡಿತವಾಗಿ ಮಾಡಬಾರ್ದು. ಮನೆ ಒಳಗಡೆ ಹೋಗುವಾಗ ನಾವು ಏನು ಮಾಡಬೇಕು? ಹೊರಗಿಂದ ಬಂದರೂ ಕೂಡ ಚಪ್ಪಲಿಯನ್ನು ದೂರ ಇಟ್ಟು, ಸೂಜನ್ನು ಇಟ್ಟು ದೂರ ಸೈಡಿಗಿಟ್ಟು, ಕಾಲಿಗೆ ನೀರು ಹಾಕೊಂಡು ಕೈ ಕಾಲು ಮುಖ ತೊಳ್ಕೊಂಡೇ ಮನೆಯೊಳಗೆ ಪ್ರವೇಶ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ಮನೆ ಕೂಡ ನಮಗೊಂದು ದೇವಸ್ಥಾನ ಇದ್ದ ಹಾಗೆ ಅವಶುದ್ಧ ಮಾಡಲೇ ಬಾರದು. ಮೊದಲಿನ ಕಾಲದಲ್ಲಿ ಗಂಡಂದಿರು ಎಲ್ಲಿಯಾದರೂ ಹೋಗಿ ಬರುವಾಗ ತಕ್ಷಣ ಹೆಂಡತಿಯರು ಒಂದು ದೊಡ್ಡ ತಂಬಿಗೆಯಲ್ಲಿ ನೀರನ್ನು ತಂದು ಕೊಡ್ತಾ ಇದ್ರು. ಗಂಡಲ್ಲಿ ಬಂದು ಕೂತು ಚಪ್ಪಲಿ ಸೂಜನ್ನು ಒಂದು ಕಡೆ ಇಟ್ಟಾಗ ಹೆಂಡತಿಯರು ನೀರು ಕೊಟ್ಟಾಗ ಗಂಡ ಕೈ ಕಾಲು ಮುಖವನ್ನು ತೊಳೆದು ಹೆಂಡತಿ ಟೌಲ್ ತಂದು ಕೊಡ್ತಾ ಇದ್ರು. ಗಂಡಂದಿರು ಆ ಟೌಲಲ್ಲಿ ಮುಖವನ್ನು ಒರೆಸಿಕೊಂಡು ಒಳಗೆ ಬರ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಹೆಂಡತಿಯರು ಇವತ್ತು ಎಲ್ಲೇ ಒಬ್ಬೊಬ್ಬರು ಇರ್ಬೋದು ಒಳ್ಳೆಯವರು, ಆದರೆ ಇವತ್ತು ಟಿವಿ ರಿಮೋಟು ಮೊಬೈಲ್ ನೋಡಿಕೊಂಡ್ರೆ ಗಂಡನನ್ನು ಅಡ್ಡ ಕಣ್ಣಲ್ಲಿ ಕೆಳಗಿಂದ ದೃಷ್ಟಿಸಿ ನೋಡಿಕೊಂಡು ಕೂತಲ್ಲಿಂದ ಏಳುವುದೇ ಇಲ್ಲ. ಗಂಡನೇ ಸೀದಾ ಒಳಗಡೆ ಬಂದು ಅಲ್ಲೆಲ್ಲ ಇಟ್ಟು ನೀರೆಲ್ಲ ತಗೊಂಡೋಗಿ ಕೈ ಕಾಲು ಮುಖ ತೊಳೆದುಕೊಳ್ಳಬೇಕು. ಬೇಗ ಎದ್ದು ಕೈ ಕಾಲು ಮುಖ ತೊಳಿಲಿಕ್ಕೆ ಒಂದು ನೀರು ಕೂಡ ಕೊಡುವಂಗಿಲ್ಲ, ಊಟ ಬಡಿಸಿ ಕೊಡುವಂಗಿಲ್ಲ. ಕೆಲವು ಹೆಂಡತಿಯರು ಅಲ್ಲಿ ಮಾತನಾಡ್ಕೊಂಡಿರ್ತಾರೆ, ಗಂಡನೇ ಹೋಗಿ ಹಾಕೊಂಡು ತಿನ್ನಬೇಕಾಗ್ತದೆ. ಊಟ ಕೊಡು, ಹೊಟ್ಟೆ ಹಸಿತದೆ, ನಾನು ಈಗ ಬಂದಿಲ್ಲ, ಹೋಗಲ್ಲಿ ಹಾಕೊಂಡು ತಿನ್ನು ಅಂತ ಈ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಈ ಮಟ್ಟಕ್ಕೆ ಬಂದು ಹೋಗಿದೆ. ಅದು ಕೂಡ ಇವತ್ತು ನಾವು ಬಹಳ ಎಚ್ಚರದಿಂದಲೇ ಏನಾಗ್ತದೆ, ನಾವು ಇದನ್ನು ನೋಡಬೇಕಾಗ್ತದೆ. ಆದ್ದರಿಂದ ಅಲ್ಲಿ ಯೋಬ ಹೇಳಿದ್ದು, ಪ್ರಭುವಿನಂತೆ ಆತನ ಸಾನ್ನಿಧ್ಯದಲ್ಲಿ ಪ್ರವೇಶಿಸಿ ನನ್ನ ಹೆಜ್ಜೆಗಳ ಲೆಕ್ಕವನ್ನು ಆತನಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನು. ಹಾಗೆ ನಮ್ಮ ಪ್ರತಿ ಒಂದು ಶರೀರದ ಅಂಗಾಂಗಗಳು ದೇವರದ್ದಾಗಿದೆ. ಅದನ್ನು ನಾವು ಪರಿಶುದ್ಧತೆಗೆ ಒಪ್ಪಿಸಿಕೊಡಬೇಕು. ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆಗಲಿ, ಚಿಕ್ಕ ಮಕ್ಕಳಿಗೂ ಅದೇ ಮಾರ್ಗವನ್ನು ನಾವು ತಿಳಿಸಿಕೊಡಬೇಕು. ಒಂದು ವೇಳೆ ತಪ್ಪಿ ಹೋದರೆ ದೇವರು ವಾಸ ಮಾಡುವಂಥ ಶರೀರ ನಮ್ಮ ಶರೀರವಾಗಿದೆ. ನಿಜವಾಗಿ ದೇವರಿಗೆ ದೇವಾಲಯ ನಮ್ಮ ಶರೀರವಾಗಿದೆ. ಉದಾಹರಣೆಗೆ ನಮ್ಮ ಶರೀರಕ್ಕೆ ಒಂದು ಸಣ್ಣ ಮುಳ್ಳು ಚುಚ್ಚಿದರೆ, ಅಕಸ್ಮಾತ್ ಏನಾದರೂ ಒಂದು ಗಾಯ ಆದರೆ ರಕ್ತ ಬರ್ತದೆ, ನೋವಾಗ್ತದೆ. ಕಾರಣ ನಮ್ಮ ಶರೀರದಲ್ಲಿ ಜೀವ ಇದೆ. ದೇವರ ಒಂದು ಶಕ್ತಿ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಅದುವೇ ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ. ಅದು ನಮ್ಮ ಶರೀರವನ್ನು ಪ್ರವೇಶಿಸುವುದರಿಂದ ಬರುವುದರಿಂದ ಮಾತ್ರ ನಾವು ಬದುಕ್ತಾ ಇದ್ದೇವೆ. ಪ್ರಾಣಿ ಪಕ್ಷಿ ಗಿಡ ಮರಗಳು ಬೆಳೆ ಕೊಡುವುದು ಕೂಡ ಅದುವೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಈಗ ಉದಾಹರಣೆಗೆ ಎಷ್ಟೆಷ್ಟೋ ಕೋಟಿ, 300 ಕೋಟಿ, 400 ಕೋಟಿ, 1000 ಕೋಟಿ, 1500 ಕೋಟಿ, ಎಷ್ಟೆಷ್ಟೋ ಕೋಟಿಗಳನ್ನು ಏನು ಮಾಡ್ತಾರೆ, ತಗೊಂಡೋಗ್ತಾರೆ. ಆ ಮಂದಿರ, ಈ ಮಂದಿರ, ಆ ದೇವಸ್ಥಾನ, ಈ ದೇವಸ್ಥಾನ ಅಂತ ಕಟ್ತಾರೆ. ಅಲ್ಲಿ ಜೀವ ಇದೆಯೋ ಇಲ್ಲ. ಒಂದು ಮುಟ್ಟಿ ತಗೊಂಡ್ರಲ್ಲಿ ಒಂದು ಸುತ್ತಿಗೆ ತಗೊಂಡು ಆ ಕಂಬಗಳಿಗೆ ಜಜ್ಜಿದ್ರೆ ಅಥವಾ ಒಂದು ಬಾಂಬ್ ಹಾಕಿದರೆ ಅದು ಮುರಿದು ಬಿದ್ದರೆ, ಕಲ್ಲು ತಗೊಂಡು ಹೊಡೆದ್ರೆ ಏನಾದರೂ ಅದು ಮಾತಾಡ್ತದ? ಮಾತಾಡೋದಿಲ್ಲ. ಯಾಕೆ? ಅಲ್ಲಿ ಜೀವ ಇಲ್ಲ. ದೇವರು ಏನು ಹೇಳಿದ್ದಾರೆ? ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ. ಇದು ಕೆಲವರು ಏನು ಮಾಡ್ತಾರೆ, ಈ ರೀತಿ ಅವ್ರಿಗೆ ಗೊತ್ತಿದ್ರು ಗೊತ್ತಿಲ್ಲ ಇದ್ರು ಹೇಳಿದ್ರು ಒಪ್ಪೋದಿಲ್ಲ, ವಿರೋಧ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಒಂದಲ್ಲ ಒಂದು ದಿವಸ ಸರ್ವ ನಾಶವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ಜೀವ ಇಲ್ಲ. ಅದಕ್ಕೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಕಬ್ಬಿಣ ಮುಟ್ಟಿದ ವಸ್ತುಗಳಿಂದ ಕಟ್ಟಿದ ಇವತ್ತು ದೇವಾಲಯ ಎಷ್ಟೇ ದೊಡ್ಡ ಕಟ್ಟಲಿ, ಅಲ್ಲಿ ಕಬ್ಬಿಣ ಇಲ್ವೋ, ಆ ಕಲ್ಲುಗಳಿಗೆ ಇಟ್ಟಿಗೆಗಳಿಗೆ ಹುಳಿ ಮುಟ್ಲಿಲ್ವೋ, ಅಂಥದ್ರಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತೇಳಿ ಸರಿಯಾದ ಅರಿವು ಅವರಿಗಿಲ್ಲ. ದೇವರಂಥ ಜ್ಞಾನವನ್ನು ಅವರಿಗೆ ಕೊಡಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಏನು ಮಾಡಬೇಕು? ನಮ್ಮ ಶರೀರವನ್ನು ಶುದ್ಧ ಮಾಡಿಕೊಳ್ಳಬೇಕು. ನಮ್ಮ ಕಣ್ಣು, ಕೈ, ಕಾಲು, ಹೃದಯ, ಮನಸ್ಸು ಪ್ರತಿಯೊಂದು ದೇವರ 10 ದಶಾಜ್ಞೆಗಳಿಗೆ ಒಳಪಟ್ಟಿದೆಯೋ ಅಂತ ನಾವು ಬಹಳವಾಗಿ ಯೋಚನೆ ಮಾಡಿಕೊಳ್ಬೇಕು. ಅದಕ್ಕೆ ಆಗಾಗ ನಾನು ದೇವರ ನಾಮದಲ್ಲಿ ತಿಳಿಸೋನಾಗಿದ್ದೀನಿ. 10 ದಶಾಜ್ಞೆಗಳನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜೈನ, ಬುದ್ಧ ಯಾರೇ ಇರ್ಬೋದು, ದೇವರೊಬ್ಬನೇ ಹೆಸರು ಬೇರೆ ಬೇರೆಯಾಗಿದೆ. 10 ದಶಾಜ್ಞೆಗಳಿಗೆ ವಿರುದ್ಧವಾದವರು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಸರ್ವ ಸೃಷ್ಟಿಕರ್ತನಾದ ದೇವರು ಸೀನಾಯಿ ಬೆಟ್ಟದಲ್ಲಿ, ಅಂದರೆ ಹಿಮಾಲಯ ಪರ್ವತದ ತುದಿಯಲ್ಲಿ ಉರಿಯುವ ಬೆಂಕಿಯ ಒಳಗಿಂದ ಮೋಶೆ ಅಂದರೆ ಅದು ಅರಬು ಭಾಷೆಯಾಗಿದೆ. ಆದರೆ ಅದನ್ನು ಕನ್ನಡಕ್ಕೆ ನೋಡುವಾಗ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥವಾಗಿದೆ. ಇವತ್ತು ಕೆಲವರು ಮುಸ್ಲಿಮ್ಸರು ಮೂಸಾ ಅಂತ ಹೆಸರಿಟ್ಟುಕೊಂಡಿದ್ದಾರೆ. ಅದರಲ್ಲಿ ಮೋಶೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನೀರಿನಿಂದ ಎತ್ತಲ್ಪಟ್ಟ ಮನುಷ್ಯ ಅಂದರೆ ದೇವರಿಂದ ಆಶೀರ್ವಾದ ಹೊಂದಿದ ಮನುಷ್ಯ ಅಂತ ಇದರ ಅರ್ಥವಾಗಿದೆ. ಅವರ ಮುಖಾಂತರ 10 ದಶಾಜ್ಞೆಗಳನ್ನು ಕೊಟ್ಟಿದ್ದು ಅದಕ್ಕಾಗಿ ನಮ್ಮ ಪಾಪಗಳು ಅರ್ಥ ಆಗುವುದಕ್ಕೋಸ್ಕರ, ಮುಂದೆ ಮಾಡದೇ ಇರುವುದಕ್ಕೋಸ್ಕರ. ಅದಕ್ಕೆ ಯೋಬ ಏನು ಮಾಡ, ತನ್ನ ಹೆಜ್ಜೆಯ ಲೆಕ್ಕವನ್ನು ಕೂಡ ಆತನಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದನು. ಹಾಗೆ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳು ಕೂಡ ಏನಾದ್ರು ತಪ್ಪು ಮಾಡಿದ್ದೀವೆಯೋ, ನಮ್ಮ ಕಣ್ಣು ನೋಟದಲ್ಲಿ, ಕಿವಿ ಕೇಳುವುದರಲ್ಲಿ, ಬಾಯಿ ತಿನ್ನುವುದರಲ್ಲಿ, ಕುಡಿಯೋದರಲ್ಲಿ, ಕೈ ಕೊಡೋದರಲ್ಲಿ, ತಗೊಳ್ಳೋದರಲ್ಲಿ, ಕಾಲು ಒಳ್ಳೆಯದಕ್ಕೆ ಹೋಗಿದೆಯೋ ಕೆಟ್ಟದಕ್ಕೆ ಹೋಗಿದೆಯೋ, ಅಥವಾ ನಾನಾ ರೀತಿ ತಂದೆ ತಾಯಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಓದಿಯೋದು ಮಾಡೋದು, ಇತರರಿಗೆ ಓದೋದಕ್ಕೆ ಕಾಲನ್ನು ಉಪಯೋಗಿಸಿಕೊಂಡಿದ್ದೇವೆಯೋ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದೇವರಿಗೆ ಅರಿಕೆ ಮಾಡಿ ಪಾಪಗಳನ್ನು ಒಪ್ಪಿಕೊಂಡು ಮುಂದೆ ಅದು ಮಾಡೋಕ್ಕೆ ಹೋಗಬಾರ್ದು. ಯೋಬನು ಕೂಡ ಇದುವೇ ಕೆಲಸವನ್ನು ಮಾಡಿದವನಾಗಿದ್ದ. ಒಂದು ವೇಳೆ ತಪ್ಪು ಮಾಡಿದವರಿಗೆ ಕೂಡ ನಮ್ಮ ಶರೀರವನ್ನು ಕೆಟ್ಟದಕ್ಕೆ ಉಪಯೋಗಿಸಬಾರ್ದು. ವಿಪರೀತ ಹೊಡೆಯೋದು ಬಡಿಯೋದು ಇದೆಲ್ಲ ತನ್ನ ಶಿಕ್ಷೆ ಬಂದೇ ಬರುತ್ತದೆ. ಅದು ಮಾತ್ರವಲ್ಲ, ಹೆತ್ತ ತಂದೆ ದೋಷ 3-4 ಮಕ್ಕಳ ತಲೆಮಾರಿಗೆ ಮಕ್ಕಳು ಕೂಡ ಅಲ್ಲಿ ಶಾಪಗ್ರಸ್ತರಾಗ್ತಾರೆ. ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ತಾಯಿಯ ಪಾಪಕ್ಕೊಳಗಾಗ್ತಾರೆ. ಬಹಳ ಎಚ್ಚರ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಇವತ್ತಿನ ಸಂದೇಶದಲ್ಲಿ ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ ನಿಮ್ಮ ಬಳಿಗೆ ಬರುವಂತೆ ಆಶೀರ್ವಾದ ಮಾಡಿರಿ. ಅವರ ಮಕ್ಕಳನ್ನು ಅವರೇ ಅದೇ ಮಾರ್ಗದಲ್ಲಿ ನಡೆದು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ. ಆದ್ದರಿಂದ ಎಲ್ಲರ ಮೇಲೆ ನಿಮ್ಮ ಕರುಣೆ ಪ್ರೀತಿ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನು ಕೊಟ್ಟು ನಡೆಸಲಿ. ಆಮೇನ್.